ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಎಂಟು ತನಕ ನೋಡಿ. ದುರ್ಗಾಂಬಿಕಾ ಅಮ್ಮನವರ ಕಡೆ ಕಾರ್ತಿಕ ಇದು. ಸೋಮವಾರ ನಾವು ಏನು ಸಂಜೆ ಅಭಿಷೇಕ ಎಲ್ಲ ಮಾಡಿದ್ವಲ್ವ, ಇದು ಮಂಗಳವಾರ ಬೆಳಗ್ಗೆ ದೇವರಿಗೆ ಒಂದು ಅಲಂಕಾರ ಮಾಡಿರುವಂಥದ್ದು. ಆಮೇಲೆ ಅವತ್ತಿನ ಸಂಜೆ ಅಂದರೆ ಒಂದು 7:30-8 ಗಂಟೆಯಿಂದ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈ ಥರ ಸ್ಟ್ಯಾಂಡ್ಗಳ್ನ ಇಟ್ಟಿರ್ತಾರೆ ದೇವಸ್ಥಾನ ಸುತ್ತ ಮತ್ತು ಎದುರುಗಡೆ ಎಲ್ಲ ಇಟ್ಟಿರ್ತಾರೆ. ಆ ಸ್ಟ್ಯಾಂಡ್ಗಳಲ್ಲಿ ದೀಪ ಹಚ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗೋವಂಥದ್ದು. ತುಂಬ ಜನ, ತುಂಬ ರಶ್ ಇರುತ್ತೆ. ಅಂದರೆ ಇದೊಂಥರ ಜಾತ್ರೆ ಥರನೇ ಆಗುತ್ತೆ. ನಾವು ಏನು ಮಾಡಿದ್ವಿ ಅಂತಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಸಂಜೆ ಹಂಗೆ ಒಂದು 8:30 ಹಂಗೆ ಹೋಗ್ಬಿಟ್ಟು ಸುತ್ತ ನೋಡಿಕೊಂಡು ಹಾಗೆಯೇ ವಾಪಸ್ ಬಂದಿದ್ವಿ. ಏಕೆಂದರೆ ತುಂಬ ರಶ್ ಇದ್ದರೆ ಹಚ್ಚೋದಕ್ಕೆ ಆಗೋದಿಲ್ಲ, ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಬಿಟ್ಟು ನಾವು ಹೋಗಲಿಲ್ಲ. ಒಂದು 10:30 ಹಂಗೆ ದೇವಸ್ಥಾನದ ಹತ್ರ ಹೋದ್ವಿ. ಆವಾಗ ಸ್ವಲ್ಪ ರಶ್ ಕಮ್ಮಿ ಇತ್ತು. ಹಾಗೆ ಹೋಗ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಆಮೇಲೆ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ತುಂಬ ಪ್ರತಿ ವರ್ಷವೂ ಇದೇ ಥರನೇ ನಡೆಯುತ್ತೆ. ಒಳ್ಳೆ ಜಾತ್ರೆನೇ ಆಗೋಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಅಲ್ವಾ, ನಮಗೂ ಖುಷಿ ಆಯಿತು ಹೋಗಿ ಬಂದಿದ್ದು. ಏಕೆಂದರೆ ನಮಗೆ ಪೂಜೆ ಮಾಡೋದಕ್ಕೆ ಮತ್ತು ಅಭಿಷೇಕ ಎಲ್ಲ ಮಾಡೋದಕ್ಕೆಲ್ಲ ಸಿಕ್ತಲ್ವ, ಹಂಗಾಗ್ಬಿಟ್ಟು ಖುಷಿ ಆಯಿತು. ನೋಡಿ ಎಷ್ಟು ಜನ ಇದ್ದಾರೆ ಗೊತ್ತಾ. ಒಂದು 7:30-8 ಗಂಟೆ, ಒಂದು 10:30-11 ಗಂಟೆ ತನಕ ಹೀಗೆ ಇರುತ್ತೆ ರಶ್ಶು. ಆಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಾವು ಇವಾಗ ಬಂದಿದ್ದೀವಿ, ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡೋಣ. ಏಕೆಂದರೆ ಅಲ್ಲೆಲ್ಲ ದೀಪ ಹಚ್ಚೋದಕ್ಕೆ ಜಾಗ ಇರಲಿಲ್ಲ ಮತ್ತು ತುಂಬ ಜನ ಹಚ್ತಾ ಇದ್ರಲ್ವ, ಹಂಗಾಗ್ಬಿಟ್ಟು ಆ ಟೈಮಲ್ಲಿ ಹಚ್ಚೋದಕ್ಕೆ ಆಗೋದಿಲ್ಲ ಅಂದ್ಕೊಂಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆನೂ ಹೋಗೋದಕ್ಕಾಗಲಿಲ್ಲ. ಏಕೆಂದರೆ ಮೇಯ್ನ್ ಗೇಟು ಕ್ಲೋಸ್ ಮಾಡಿರ್ತಾರೆ. ಹಿಂದ್ಗಡೆಯಿಂದ ಏನು ಲೈನ್ ಬಿಟ್ಟಿರ್ತಾರಲ್ವ, ಅಲ್ಲಿಂದ ಬರಬೇಕು. ತುಂಬ ಕ್ಯೂ ಇತ್ತು. ಹಂಗಾಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಈ ಕಡೆ ಪಕ್ಕದಲ್ಲಿ ಪಾದಕಟ್ಟೆ ಅಂತಿದೆ. ದುರ್ಗಮ್ಮನ ಪಾದಗಳನ್ನ ಅಲ್ಲಿಟ್ಟು ಪೂಜೆ ಮಾಡ್ತಿರ್ತಾರೆ, ಅದು ಪಾದಕಟ್ಟೆ ಅಂತ ಹೇಳ್ತಾರೆ ಇಲ್ಲಿ. ಅಲ್ಲೂ ಸಹ ಇಟ್ಟಿದ್ರು. ಅಲ್ಲೂ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡೋ ಅಂಥದ್ದು. ನೋಡಿ, ಇಲ್ಲೂ ದೇವಸ್ಥಾನದ ಹಿಂಭಾಗ ಆಗುತ್ತೆ, ಅಲ್ಲೂ ಅಷ್ಟೇ ಮಾಡಿದ್ದಾರೆ. ಪಕ್ಕದಲ್ಲೂ ಅಷ್ಟೇ, ಅದೇನು ನಾನು ಪಾದ ಅಂತ ಹೇಳಿದ್ನಲ್ಲ, ಅಲ್ಲೂ ಹಂಗೆ ಇಟ್ಟಿದ್ರು. ಅಲ್ಲೂ ಎಲ್ಲ ಹಚ್ಚೋರೆಲ್ಲ ಹಚ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ರು. ನೋಡಿ, ಇಲ್ಲೆಲ್ಲ ಇಟ್ಟಿದ್ದಾರೆ, ಅಂಗಡಿಗಳೆಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಂಗೇ ನಾವು ಇದನ್ನೆಲ್ಲ ನೋಡ್ಕೊಂಬಿಟ್ಟು ಹೋಗ್ಬಿಡೋಣ. ಏಕೆಂದರೆ ಇಲ್ಲಿ ನೋಡಿ, ಇಷ್ಟು ರಶ್ ಇದ್ದಾಗ ಹಚ್ಚೋದಕ್ಕೆ ಆಗೋದಿಲ್ಲ. ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಬಂದಿರ್ತೀವಲ್ವ, ಹಚ್ಚೋದಕ್ಕಾಗಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಜನ ಕಮ್ಮಿ ಆದಮೇಲೆ ಬಂದು ಹಚ್ಚಿ ಅಂತ ನಮ್ಮ ಮಾವ ಹೇಳಿದರು. ಹಂಗಾಗ್ಬಿಟ್ಟು ನೋಡ್ಕೊಂಡು ಹೋಗ್ಬಿಡೋಣ, ಆಮೇಲೆ ಬಂದು ಹಚ್ಚೋಣ ಅಂದ್ಕೊಂಬಿಟ್ಟು ವಾಪಸ್ ಹೋಗೋಣ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ಮಾಡಿದರು. ಫಂಕ್ಷನ್ ಅಂದರೆ ಒಂದು ಜಾತ್ರೆ ಥರನೇ ಆಗೋಯಿತು. ಅಷ್ಟು ಚೆನ್ನಾಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಅಲ್ವ, ನಮಗೇನೋ ಖುಷಿ ಆಯಿತು. ಮತ್ತು ಇಲ್ಲಿ ಬಂದವ್ರಿಗೆಲ್ಲ ಏನು ಮಾಡ್ತಿದ್ರು ಅಂದರೆ ಕಡಲೆಪುರಿನ ಹಂಚ್ತಾಯಿದ್ರು. ಏಕೆಂದರೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಕಡಲೆಪುರಿನೇ ಫೇಮಸ್ಸು. ಹಂಗಾಗಿ ಬಂದವ್ರಿಗೆಲ್ಲ ಕಡಲೆಪುರಿನೇ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಚೆ ಹೋಗ್ತಿದ್ದಂತೆಲ್ಲ ಆಚೆ ನಿಂತ್ಕೊಂಬಿಟ್ಟು ಕಡಲೆಪುರಿನ ಕೊಡ್ತಾಯಿದ್ರು. ಇಲ್ಲಿ ಪಾದಕಟ್ಟೆ ಅನ್ನಲ್ಲ, ಇದೇನೆ. ಇಲ್ಲೂ ಸಹ ಅಲ್ಲೂ ಸ್ಟ್ಯಾಂಡ್ಗಳ್ನೆಲ್ಲ ಇಟ್ಬಿಟ್ಟು ದೀಪ ಹಚ್ತಾ ಇರೋವಂಥದ್ದು. ನೋಡಿ, ಇಲ್ಲೆಲ್ಲ ಫುಲ್ಲು ಅದೇನೆ. ತುಂಬ ಜನ ಅಲ್ವಾ, ಆಗೋದಿಲ್ಲ ಅಂತ ಇಲ್ಲೆಲ್ಲ ಇಟ್ಟಿದ್ದಾರೆ. ಇಲ್ಲೆಲ್ಲ ಹಚ್ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗೆಯೇ ಅಂಗಡಿಗಳ್ನೆಲ್ಲ ಹಾಕಿದರು. ಸಿಂಪಲಾಗಿ, ಅಂದರೆ ತುಂಬ ದೊಡ್ಡದಾಗೇನು ಇರಲಿಲ್ಲ, ಸಿಂಪಲಾಗಿ ಅಂಗಡಿಗಳ್ನ ಹಾಕಿದ್ರು. ಎಲ್ಲ ನೋಡಿಕೊಂಡು ಮುಂದೆ ಬಂದ್ವಿ. ನೋಡಿ, ಇಲ್ಲೆಲ್ಲ ಸ್ಟ್ಯಾಂಡ್ಗಳಲ್ಲಿ ದೀಪ ಹಚ್ಬಿಟ್ಟು ಇಟ್ಟಿದ್ರಲ್ವ, ಅದನ್ನು ನೋಡ್ಕೊಂಡು ಮುಂದೆ ಬರ್ತಾಯಿದ್ವಿ. ಹಾಗೆಯೇ ಮುಂದೆ ಬರ್ತಿದ್ರೆ ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲೇ, ಈರಣ್ಣನ ಗುಡಿ ಅಂತ. ಅಲ್ಲೂ ಹಚ್ಚಿಟ್ಟಿದ್ರು. ಅಲ್ಲೂ ನೋಡ್ಕೊಂಬಿಟ್ಟು ಹೋಗೋಣ ಅಂತ ಹೋದ್ವಿ. ಬಟ್ ಬರೀ ಹೊರಗಡೆಯಿಂದ ಸ್ವಲ್ಪ ಹಚ್ಚಿದ್ರು ಅಷ್ಟೇ. ಅಲ್ಲಿ ನೋಡಿಕೊಂಡು ನೋಡಿ, ಈ ಥರ ಜಾತ್ರೆ ಥರ ಇತ್ತಲ್ವ, ರಶ್ ಇತ್ತು. ನೋಡಿ, ಇಲ್ಲೂ ಇದೆ ಈರಣ್ಣನ ಗುಡಿ. ಇಲ್ಲಿ ಮುಂದೆನೇ ಹಚ್ಚಿದ್ದಾರೆ, ಈ ಸ್ಟ್ಯಾಂಡಲ್ಲೇ ಹಚ್ಬಿಟ್ಟು ಅಂಥದ್ದು. ಇಲ್ಲೆಲ್ಲ ನೋಡಿಕೊಂಡು ಮುಂದೆ ಹೋಗ್ತಾಯಿದ್ವಿ. ಅಲ್ಲಿ ದೇವ್ರಿಗೆ ಅಂತಲೇ ಮೆರವಣಿಗೆ ಮೂಲಕ ಕಡಲೆಪುರಿನ ನೈವೇದ್ಯ ಮಾಡ್ಸೋಕೆ ಬರ್ತಾರಂತೆ.
ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಬರ್ತಾಯಿದ್ರು, ನಾವು ಅದನ್ನು ವೆಯ್ಟ್ ಮಾಡ್ತಾಯಿದ್ವಿ ನಿಂತ್ಕೊಂಡು ನೋಡೋಣ ಅಂತ. ಆಮೇಲೆ ಬಂದರು, ಅಲ್ಲಿ ಬರ್ತಾಯಿದ್ದಾರೆ ನೋಡಿ. ಬಂದ್ಬಿಟ್ಟು ನೈವೇದ್ಯ ಮಾಡಿಸ್ಕೊಂಡು ಹೋಗಿ ಆಮೇಲೆ ಹಿಂಗೆ ಜನಗಳೆಲ್ಲ ಓಡಾಡ್ತಾ ಇರ್ತಾರಲ್ವ, ಅವ್ರು ಹಂಗೆ ಎತ್ಕೊಳ್ತಾರೆ ಪ್ರಸಾದ ಎತ್ಕೊಂಡು ತಿನ್ನುವಂಥದ್ದು. ಇದು ಈರಣ್ಣನ ದೇವಸ್ಥಾನ. ಇದೆಲ್ಲ ಮುಗಿಸ್ಕೊಂಡು ನೋಡಿ, ಅದು ದುರ್ಗಮ್ಮನ ದೇವಸ್ಥಾನ, ಇದು ಈರಣ್ಣನ ದೇವಸ್ಥಾನ ನೋಡಿ. ಅಲ್ಲಿ ಬರ್ತಾಯಿದ್ದಾರೆ, ಅಲ್ಲಿ ಡೋಲ್ ಬಡ್ಕೊತ ಬರ್ತಾಯಿದ್ರು. ಅಲ್ಲಿ ಹೋಗ್ಬಿಟ್ಟು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ನಾವು ಮುಂದೆ ಹೋದ್ವಿ, ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇದು ಬರ್ತಾ ಇತ್ತಲ್ವ, ನೋಡ್ಕೊಂಬಿಟ್ಟು ಹೋಗೋಣ ಅಂತ ನಿಂತಿದ್ವಿ. ನೋಡಿ ಇಲ್ಲಿ ಬಂದ ತಕ್ಷಣ ಇವರೇನು ಮಾಡಿದ್ರು, ಪ್ರಸಾದನ ತಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡಿಸ್ಕೊಂಡ್ಬರ್ತಾರಂತೆ. ಹಂಗಾಗ್ಬಿಟ್ಟು ಹೋಗ್ತಾಯಿದ್ದಾರೆ. ಅವ್ರ ಹಿಂದೆ ಬರ್ತಾಯಿದ್ದವರು ಕಡಲೆಪುರಿನ ಪ್ರಸಾದ ಥರ ಎತ್ಕೋಬೇಕು ಅಂತ ಹೇಳ್ತಾಯಿದ್ರು. ಅವರೆಲ್ಲ ಎತ್ಕೋತಾ ಇದ್ರಲ್ವ, ಹಾಗೆ ನಾವು ಎತ್ಕೊಂಡ್ವಿ ನೋಡಿ. ಇವರು ತೊಗೊಂಬಂದು ಕೊಡ್ತಾ ಹೋಗ್ತಾರೆ. ಆಮೇಲೆ ಅದನ್ನು ಪ್ರಸಾದ ಅಂತ ಸ್ವಲ್ಪ ತಗೊಳ್ಳೋ ಅಂಥದ್ದು. ನಾವಿವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ, ಅಂದರೆ ಹೊರಗಡೆ ದೀಪ ಎಲ್ಲ ಹಚ್ಬಿಟ್ಟು ಬಂದು ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ದೇವಿಗೆ ಈ ಥರ ಅಲಂಕಾರ ಮಾಡಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೊರಟಿದ್ದೀವಿ. ನೈಟು ನಾನು ಬಸ್ಸಲ್ಲಿ ಬರ್ತಾಯಿದ್ದೀವಿ, ಅದನ್ನೇ ಹಂಗೇ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.